ಚಿರತೆಯ ಓಟ, ಗರುಡನ ನೋಟ, ಚೆನ್ನಮ್ಮನ ಕತ್ತಿಯ ಹರಿತದ ಮೇಲೆ ಯಾರು ಕೂಡ ಸಂದೇಹ ಮಾಡಲು ಸಾಧ್ಯವೇ ಇಲ್ಲ. ಹೌದು, ಚಿರತೆ ತನ್ನ ವೇಗಕ್ಕಾಗಿ ಇಡೀ ವಿಶ್ವದಲ್ಲಿಯೇ ಹೆಸರುವಾಸಿಯಾಗಿದೆ. ಚಿರತೆಯನ್ನ ಪ್ರಾಣಿಗಳ ಹುಸೇನ್ ಬೋಲ್ಟ್ ಎಂದೇ ಕರೆಯಲಾಗುತ್ತದೆ. ಯಾಕಂದ್ರೆ ಇದು ಭೂಮಿಯ ಮೇಲೆ ಓಡಾಡುವ ಪ್ರಾಣಿಗಳಲ್ಲಿ ಅತಿ ವೇಗವಾಗಿ ಓಡುವಂತಹ ಪ್ರಾಣಿಯಾಗಿದೆ. ನಿಜ ಹೇಳಬೇಕೆಂದರೆ ಇದು ಕಾರಿಗಿಂತಲೂ ವೇಗವಾಗಿ ಓಡಬಲ್ಲ ಪ್ರಾಣಿಯಾಗಿದೆ. ಹಾಗಾದ್ರೆ ಈ ಪ್ರಾಣಿಯಲ್ಲಿ ಅಂತಹದೇನಿದೆ? ಇದು ಭೂಮಿಯ ಮೇಲೆ ಅಷ್ಟು ವೇಗವಾಗಿ ಹೇಗೆ ಓಡಲು ಸಾಧ್ಯ? ಯಾವುದೇ ಪ್ರಾಣಿ ಈ ಚಿರತೆಯನ್ನ ಓಡುವ ವೇಗದಲ್ಲಿ ಯಾರಿಗೂ ಸೋಲಿಸಲು ಸಾಧ್ಯವೇ ಇಲ್ಲ. ಬನ್ನಿ ಈ ಎಲ್ಲ ಅಚ್ಚರಿಯ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಜಕ್ಕೂ ಚಿರತೆಯ ಓಟದ ಹಿಂದೆ ಇರುವ ಆ ರಹಸ್ಯವನ್ನ ಪಡೆದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ತನ್ನ ಬುಲೆಟ್ ಸ್ಪೀಡಿಗೆ ಹೆಸರುವಾಸಿಯಾಗಿರುವ ಈ ಚಿರತೆ ಹೆಚ್ಚಾಗಿ ಆಫ್ರಿಕಾದ ಅರಣ್ಯಗಳಲ್ಲಿ ಕಂಡುಬರುತ್ತದೆ. ಇದು ಇರಾಕ್, ಇರಾನ್ ಹಾಗೂ ಏಷ್ಯಾ ಹಾಗೂ ಭಾರತದ ಕೆಲವು ಉಪಖಂಡದಲ್ಲೂ ಕೂಡ ಕಂಡುಬರುತ್ತದೆ. ಇದು ಇರಾಕ್ ಹಾಗೂ ಇರಾನದಲ್ಲೂ ಕೂಡ ಕಂಡುಬರುತ್ತದೆ. ಆದರೆ ಭಾರತದಲ್ಲಿ ಕಂಡುಬರುವ ಚಿರತೆಗಳು ಆಫ್ರಿಕಾದಲ್ಲಿ ಕಂಡುಬರುವ ಚಿರತೆಗಳಿಗಿಂತ ಕೊಂಚ ಚಿಕ್ಕದಾಗಿರುತ್ತವೆ. ಚಿರತೆಗಳು ಹುಲಿ ಹಾಗೂ ಸಿಂಹದ ಹಾಗೆ ಬೆಕ್ಕಿನ ಜಾತಿಗೆ ಸೇರಿದಂತಹ ಪ್ರಾಣಿ. ಇದು ಕೂಡ ಪಕ್ಕಾ ಮಾಂಸಾಹಾರಿಯಾಗಿದೆ. ಇದು ತನ್ನ ಬೇಟೆಯನ್ನ ಹುಲಿ ಹಾಗೂ ಸಿಂಹಗಳ ಹಾಗೆ ಮಾಡುತ್ತದೆ. ಆದ್ರೆ ವಿಚಿತ್ರ ಏನೆಂದ್ರೆ ಹುಲಿ ಹಾಗೂ ಸಿಂಹಗಳ ಹಾಗೆ ಇದಕ್ಕೆ ಗರ್ಜಿಸಲು ಬರುವುದಿಲ್ಲ. ಇದರ ಗರ್ಜನೆಯನ್ನು ಕೇಳಿ ಯಾರು ಕೂಡ ಅಂಜುವುದಿಲ್ಲ ಕೂಡ. ಆದ್ರೆ ಇದರ ವೇಗಕ್ಕೆ ಹಾಗೂ ಇದರ ಸ್ಪೀಡಿಗೆ ಪ್ರತಿಯೊಂದು ಪ್ರಾಣಿಯೂ ಅಂಜಲೇಬೇಕು. ಅದು ಸಿಂಹನೇ ಆಗಲಿ, ಹುಲಿಯೇ ಆಗಲಿ, ಆನೆಯೇ ಆಗಲಿ. ಇದರ ವೇಗವನ್ನ ಯಾವೊಬ್ಬ ಪ್ರಾಣಿಯೂ ಬೀಟ್ ಮಾಡಲು ಸಾಧ್ಯವಿಲ್ಲ. ಆದ್ರೆ ಈ ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಹಾರುವ ಪಕ್ಷಿ ಅಂದ್ರೆ ಅದು ಹದ್ದಾಗಿದೆ. ಈ ಹದ್ದು ಆಕಾಶದಿಂದ ಮೇಲಿನಿಂದ ಕೆಳಗೆ ಬೇಟೆಯನ್ನು ಕಂಡಾಗ 400 ಕಿಲೋಮೀಟರ್ ಸ್ಪೀಡಿನಲ್ಲಿ ಭೂಮಿಯ ಕೆಳಗೆ ಹಾರಿ ಬರುತ್ತದೆ. ಆದ್ರೆ ಭೂಮಿಯ ಮೇಲೆ ಓಡಾಡುವ ಪ್ರಾಣಿ ಸಂಕುಲದಲ್ಲಿ ಚಿರತೆ ಮುಂದೆ ಯಾವ ಪ್ರಾಣಿಯೂ ಅಷ್ಟು ವೇಗವಾಗಿ ಓಡಲು ಸಾಧ್ಯವಿಲ್ಲ. ಚಿರತೆ ತನ್ನ ಬೇಟೆಯನ್ನು ಬೆನ್ನಟ್ಟಿದಾಗ ಇದು ಮ್ಯಾಕ್ಸಿಮಮ್ 120ರಿಂದ 130 ಕಿಲೋಮೀಟರ್ ಪ್ರತಿ ಗಂಟೆಗೆ ಓಡಬಲ್ಲದು. ವಾವ್, ನೀವೇ ಯೋಚನೆ ಮಾಡಿ. ಭೂಮಿಯ ಮೇಲೆ ಅತಿ ವೇಗವಾಗಿ ಓಡಬಲ್ಲ ವ್ಯಕ್ತಿ ಹುಸೇನ್ ಬೋಲ್ಟ್ 1 ಗಂಟೆಗೆ ಕೇವಲ 44 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲನು. ಆದ್ದರಿಂದಲೇ ನೀವು ಲೆಕ್ಕ ಹಾಕಬಹುದು ಈ ಚಿರತೆ ಎಷ್ಟು ವೇಗವಾಗಿ ಓಡುತ್ತದೆ ಎಂದು. ಇವತ್ತು ನಾವು ಹಲವಾರು ಮಾಡರ್ನ್ ಟೆಕ್ನಾಲಜಿ ಉಳ್ಳ ಕಾರುಗಳನ್ನ ನೋಡುತ್ತೇವೆ. ಕೆಲವೊಂದು ಕಾರುಗಳು ಕೇವಲ 10ರಿಂದ 20 ಸೆಕೆಂಡ್ಗಳಲ್ಲಿ 60ರಿಂದ 70 ಕಿಲೋಮೀಟರ್ ಸ್ಪೀಡ್ ಅನ್ನ ಪಿಕಪ್ ಮಾಡುತ್ತವೆ. ಆದ್ರೆ ಈ ಚಿರತೆ ಕೇವಲ 5ರಿಂದ 6 ಸೆಕೆಂಡ್ಗಳಲ್ಲಿ ತಮ್ಮ ಸ್ಪೀಡ್ ಅನ್ನ 10ರಿಂದ 100 ಕಿಲೋಮೀಟರ್ ವರೆಗೆ ಎಕ್ಸಲರೇಟ್ ಮಾಡುತ್ತದೆ ಅಂದ್ರೆ ನೀವು ನಂಬಲೇಬೇಕು. ಆಟೋಮೊಬೈಲ್ ಇಂಜಿನಿಯರ್ಗಳು ಈ ಚಿರತೆಯನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ವೇಗದ ಮೇಲೆ ಹಲವಾರು ಸಂಶೋಧನೆಗಳನ್ನ ಮಾಡುತ್ತಿದ್ದಾರೆ ಹಾಗೂ ಚಿರತೆಯ ಶರೀರವನ್ನ ಪರೀಕ್ಷಿಸುತ್ತಿದ್ದಾರೆ. ನಾವುಗಳು 3 ಸೆಕೆಂಡುಗಳಲ್ಲಿ ಮನುಷ್ಯರು ಬೆಡ್ ಮೇಲೆ ಮಲಗಿದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುಗಲು ಆಗುವುದಿಲ್ಲ. ಅಂತಹದ್ರಲ್ಲಿ 3 ಸೆಕೆಂಡ್ಗಳಲ್ಲಿ 100 ಕಿಲೋಮೀಟರ್ ಅಷ್ಟು ವೇಗ ಪಿಕಪ್ ಮಾಡುತ್ತಂದ್ರೆ ಅದೆಂತ ಪ್ರಾಣಿ ಇರಬೇಕು, ಅದೆಂತಹ ಶರೀರವಿರಬೇಕು. ಇದೇ ಕಾರಣ ಚಿತಾ ಅತ್ಯಂತವಾಗಿ ತಮ್ಮ ಬೇಟೆಯನ್ನ ಹಿಡುವುದರಲ್ಲಿ ಎತ್ತಿದ ಕೈ. ಇದೇ ಕಾರಣ ಇವುಗಳ ಮುಂದೆ ಯಾವ ಪ್ರಾಣಿಯೂ ಓಡಲು ಅಸಮರ್ಥವಾಗಿದೆ. ಆದ್ರೆ ಈ ಚಿತಾ ಹೊಟ್ಟೆ ತುಂಬಿದಾಗ ಮಾತ್ರ ಓಡಾಡುವುದು ಕೊಂಚ ಕಷ್ಟವೇ. ಬನ್ನಿ ಹಾಗಾದ್ರೆ ಅದು ಹೇಗೆ ಚಿರತೆ ಇಷ್ಟೊಂದು ವೇಗವಾಗಿ ಓಡುತ್ತದೆ ಅನ್ನುವ ತಂತ್ರಜ್ಞಾನವನ್ನ ಅಂದ್ರೆ ಅದರ ಶರೀರವನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇವುಗಳ ಶಾರೀರಿಕ ರಚನೆ. ಇದರಿಂದ ಇವುಗಳು ಅಷ್ಟೊಂದು ವೇಗವಾಗಿ ಓಡಲು ಸಹಾಯ ಮಾಡುತ್ತವೆ. ನಿಜ ಹೇಳಬೇಕೆಂದರೆ ಚಿರತೆಗಳ ತೂಕ ಅತ್ಯಂತ ಕಡಿಮೆ ಆಗಿರುತ್ತದೆ. ಇದು ತನ್ನ ವೇಗವನ್ನ ವರ್ಧಿಸಲು ಚಿರತೆಗೆ ಇರುವಂತಹ ಒಂದು ಮುಖ್ಯ ಅಂಶವಾಗಿದೆ. ಇವುಗಳ ಎತ್ತರ ಹೇಳಬೇಕೆಂದ್ರೆ ಇವುಗಳು ಸುಮಾರು 3.2 ಅಡಿಯಷ್ಟು ಉದ್ದ ಇರುತ್ತದೆ. ಸಿಂಹಗಳಿಗೆ ಇವುಗಳನ್ನ ಕಂಪೇರ್ ಮಾಡಿದರೆ ಕೇವಲ 0.2ರಷ್ಟು ಉದ್ದ ಕಡಿಮೆ ಇರುತ್ತದೆ ಅಷ್ಟೇ. ಆದ್ರೆ ಸಿಂಹಗಳ ತೂಕಕ್ಕೆ ಕಂಪೇರ್ ಮಾಡಿದರೆ ಇದು ಕಾಲು ಭಾಗಕ್ಕೆ ಮಾತ್ರ ಇರುತ್ತದೆ. ಒಂದು ಸಿಂಹ ಅಂದಾಜು ಪ್ರಕಾರ 250ರಿಂದ 300 ಕೆಜಿ ವರೆಗೂ ಇರುತ್ತದೆ. ಆದ್ರೆ ಅದೇ ಚಿರತೆಯ ತೂಕ ಕೇವಲ 65ರಿಂದ 70 ಕೆಜಿ ವರೆಗೂ ಮ್ಯಾಕ್ಸಿಮಮ್ ಆಗಿರುತ್ತದೆ. ಒಂದು ಎವರೇಜ್ ಪ್ರಕಾರ ಚಿರತೆಯ ಅಂದಾಜು ತೂಕ 50ರಿಂದ 55 ಮಾತ್ರ. ಇದೇ ಕಾರಣ ಇವುಗಳು ಅಷ್ಟೊಂದು ವೇಗವಾಗಿ ಓಡಲು ಸಹಾಯ ಆಗುತ್ತದೆ. ಚಿರತೆಗಳು ಇಷ್ಟೊಂದು ವೇಗವಾಗಿ ಓಡಲು ಇನ್ನೊಂದು ಮುಖ್ಯ ಕಾರಣ ಅವುಗಳ ಮುಖದ ರಚನೆ ಹಾಗೂ ತಲೆಯ ರಚನೆ.
ಇವುಗಳ ದೇಹಕ್ಕೆ ಅನುಸಾರವಾಗಿ ನೋಡಿದರೆ ಚಿರತೆಗಳ ಮುಖ ಆಗಲಿ ಅವುಗಳ ತಲೆ ಆಗಲಿ ಚಿಕ್ಕದಾಗಿರುತ್ತದೆ. ಇದೇ ಕಾರಣ ಗಾಳಿಯಲ್ಲಿ ನುಗ್ಗಿ ಅವು ಅಷ್ಟು ವೇಗವಾಗಿ ಓಡಲು ಸಹಾಯ ಮಾಡುತ್ತವೆ. ಅದೇ ರೀತಿ ಚಿರತೆಗಳ ಹಿಪ್ಸ್ಗಳು ಕೂಡ ವೇಗವನ್ನ ವರ್ಧಿಸಲು ಹಾಗೂ ಇದ್ದಕ್ಕಿದ್ದ ಹಾಗೆ ತಿರುಗಲು ಸಹಾಯ ಮಾಡುತ್ತವೆ. ಕಾರಣ ಚಿರತೆಯ ಹಿಪ್ಸ್ಗಳು ತುಂಬಾನೇ ಫ್ಲಾಟ್ ಆಗಿವೆ. ಇದರಿಂದ ಅದು ವೇಗವಾಗಿ ಓಡಬಲ್ಲದು ಹಾಗೂ ಅಷ್ಟೇ ಕ್ವಿಕ್ ಆಗಿ ಯಾವುದೇ ದಿಕ್ಕಿನಲ್ಲಿ ಸಡನ್ ಆಗಿ ತಿರುಗಬಲ್ಲದು. ಹಾಗೆಯೇ ಚಿರತೆಯ ಬಾಲ ಕೂಡ ಅದರ ವೇಗವನ್ನ ಹಾಗೂ ಶಾರ್ಪ್ ಟರ್ನ್ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಅತ್ಯಂತ ತೆಳುವಾದ ಹಾಗೂ ರಬ್ಬರ್ ತರ ಗಾಳಿಯಲ್ಲಿ ತೇಲುತ್ತದೆ. ಯಾವ ಕಡೆ ಅದು ತಿರುಗುತ್ತದೆಯೋ ಅಷ್ಟು ಬೇಗವೇ ಬಾಲವು ಕೂಡ ತಿರುಗುತ್ತದೆ. ಆದ್ರೆ ಹುಲಿ ಹಾಗೂ ಸಿಂಹಗಳಲ್ಲಿ ಈ ಎಲ್ಲಾ ಫೀಚರ್ಗಳನ್ನು ಕಾಣಲು ಸಾಧ್ಯವಿಲ್ಲ. ಕಾರಣ ಅವುಗಳ ಮುಖ ಆಗಲಿ ಅವುಗಳ ಹಿಪ್ಸ್ ಆಗಲಿ ಅವುಗಳ ಬಾಲ ಆಗಲಿ ಹಾಗೂ ಅವುಗಳ ತೂಕ ಆಗಲಿ ಸ್ವಲ್ಪ ಜಾಸ್ತಿನೇ ಇರುತ್ತದೆ. ಇದೇ ಕಾರಣ ಅವು ಅಷ್ಟು ಚುರುಕಾಗಿ ತಿರುಗಾಡಲು ಓಡಾಡಲು ಸಾಧ್ಯವಾಗುವುದಿಲ್ಲ. ನೀವು ಒಲಿಂಪಿಕ್ ಆಗಲಿ ಏಷ್ಯನ್ ಗೇಮ್ಸ್ ಗಳಲ್ಲಾಗಿ ನೋಡಿರಬಹುದು. ಸ್ಪ್ರಿಂಟ್ ಅಲ್ಲಿ ಓಡುವ ಸ್ಪರ್ಧಾರ್ಥಿಗಳು ತೆಳ್ಳಗೆ ಇರುತ್ತಾರೆ. ಭಾರವಾದಂತಹ ದೇಹವನ್ನ ಇಟ್ಟುಕೊಂಡು ಓಡುವುದು ಅಪರೂಪ ಹಾಗೂ ವಿರಳ. ಇನ್ನು ಚಿರತೆಯ ಅಸ್ಥಿಪಂಜರ ರಚನೆ ಇದರ ವೇಗಕ್ಕೆ ಅತ್ಯಂತ ಪ್ರಮುಖವಾದ ಕಾರಣವಾಗಿದೆ. ಚಿರತೆಗಳ ಅಸ್ಥಿಪಂಜರ ಇಡೀ ಬೆಕ್ಕಿನ ಜಾತಿಯಲ್ಲಿ ಅತ್ಯಂತ ಕಡಿಮೆ ತೂಕದ್ದಾಗಿದೆ. ಜೊತೆಗೆ ಇದು ಸ್ಪ್ರಿಂಗ್ ತರಹ ಬಿಹೇವ್ ಮಾಡುತ್ತದೆ. ನಿಜ ಹೇಳಬೇಕೆಂದ್ರೆ ಇದೇ ಕಾರಣ ಚಿರತೆ ತನ್ನ ದೇಹವನ್ನ ಎಷ್ಟು ಬೇಕಾದಷ್ಟು ಚಾಚಬಹುದು. ಅಂದ್ರೆ ಅದು ಅಷ್ಟು ಫ್ಲೆಕ್ಸಿಬಲ್ ಆಗಿದೆ. ಇದೇ ಕಾರಣ ಇವುಗಳ ಮುಂದಿನ ಕಾಲುಗಳು ಅಷ್ಟು ಆರಾಮವಾಗಿ ಜಿಗಿಯಲು ಸಹಾಯ ಮಾಡುತ್ತವೆ. ಹೀಗೆ ಈ ರೀತಿ ಫ್ಲೆಕ್ಸಿಬಲ್ ಆಗಿರುವುದರಿಂದ ಚಿರತೆಗಳು ಅಷ್ಟೊಂದು ವೇಗವನ್ನ ಹಾಗೂ ಪಿಕಪ್ ಅನ್ನ ಪಡೆದುಕೊಳ್ಳುತ್ತವೆ. ಇನ್ನೊಂದು ಮುಖ್ಯ ಕಾರಣ ಚಿರತೆಯ ಮೇಲಿರುವ ಕೂದಲುಗಳು. ಇವು ಬೇರೆ ಪ್ರಾಣಿಗಳಿಂತಲೂ ತುಂಬಾನೇ ಸಾಫ್ಟ್ ಆಗಿರುತ್ತವೆ. ಇವು ಗಾಳಿಯಲ್ಲಿ ಹೋಗುವಾಗ ಗಾಳಿ ಇವುಗಳ ದೇಹದ ಮೇಲೆ ನಿಲ್ಲುವುದಿಲ್ಲ. ಹೀಗಾಗಿ ಇವು ಆರಾಮವಾಗಿ ಗಾಳಿಯನ್ನ ಸೀಳಿಕೊಂಡು ದಾಟಿ ಹೋಗುತ್ತವೆ ಹಾಗೂ ವೇಗವನ್ನ ತಡೆಯಲು ಈ ಕೂದಲುಗಳಿಗೆ ಸಹಾಯವಾಗುವುದಿಲ್ಲ. ಇಷ್ಟೆಲ್ಲ ಎಲುಬುಗಳಲ್ಲಿ ಫ್ಲೆಕ್ಸಿಬಿಲಿಟಿ ಹಾಗೂ ದೇಹದಲ್ಲಿ ಫ್ಲೆಕ್ಸಿಬಿಲಿಟಿ ಇರುವುದರಿಂದ ಚಿರತೆಗಳು ಸುಮಾರು 6 ರಿಂದ 7 ಮೀಟರ್ ಒಂದೇ ಸಾರಿ ಜಿಗಿಯುತ್ತವೆ. ಹೀಗಾಗಿ ಓಡುವ ಸಂದರ್ಭದಲ್ಲಿ ಚಿರತೆ ಭೂಮಿಯ ಮೇಲೆ ಇರುವುದಕ್ಕಿಂತ ಹೆಚ್ಚಾಗಿ ಇದು ಗಾಳಿಯಲ್ಲಿಯೇ ತೇಲುತ್ತಿರುತ್ತದೆ. ಇದೇ ಕಾರಣ ಇವು ಒಂದು ರೀತಿಯ ಚಿಕ್ಕ ವಿಮಾನಗಳೆಂದೇ ಹೇಳಬಹುದು. ಆಗಾಗ ನೆಲಕ್ಕೆ ಬಂದು ಟೇಕ್ ಆಫ್ ಮಾಡಿ ಮತ್ತೆ ಜಿಗಿಯುತ್ತವೆ. ಬೇರೆ ಪ್ರಾಣಿಗಳ ಹಾಗೆ ಇವು ರಾತ್ರಿಯ ಸಮಯದಲ್ಲಿ ಶಿಕಾರಿ ಮಾಡುವುದಿಲ್ಲ. ಇವುಗಳು ಹೆಚ್ಚಾಗಿ ಹಗಲಿನಲ್ಲಿಯೇ ಬೇಟೆಯನ್ನ ಆಡುತ್ತವೆ. ಚಿರತೆಗಳು ಹೆಚ್ಚಾಗಿ ಚಿಕ್ಕ ಚಿಕ್ಕ ಪ್ರಾಣಿಗಳ ಬೇಟೆಯನ್ನು ಆಡುತ್ತವೆ. ಚಿರತೆಗಳಿಗೆ ಮೊಲಗಳೆಂದರೆ ತುಂಬಾನೇ ಇಷ್ಟ. ಅಷ್ಟೇ ಅಲ್ಲ, ಇವು ಜಿಂಕೆ, ಕಾಡು ಎಮ್ಮೆ, ಕಾಡು ಕೋಣ ಇತ್ಯಾದಿ ಪ್ರಾಣಿಗಳನ್ನು ಕೂಡ ಬೇಟೆ ಮಾಡುತ್ತವೆ. ಚಿರತೆಗಳು ಹೆಚ್ಚಾಗಿ ಒಂಟಿಯಾಗಿ ಓಡಾಡುವುದಿಲ್ಲ. ಅವು ಹೆಚ್ಚಾಗಿ ಗುಂಪಿನಲ್ಲಿಯೇ ಇರುತ್ತವೆ. ಹೆಚ್ಚಾಗಿ ಗಂಡು ಚಿರತೆಗಳು ಗುಂಪಿನಲ್ಲಿರುತ್ತವೆ. ಇವುಗಳು ತಮ್ಮ ಏರಿಯಾಗಳನ್ನ ಕಾಯ್ದುಕೊಳ್ಳುತ್ತವೆ. ಹೆಣ್ಣು ಚಿರತೆಗಳು ಹೆಚ್ಚಾಗಿ ಗುಂಪಿನಲ್ಲಿ ಇರುವುದಿಲ್ಲ. ಇವುಗಳು ಒಂಟಿಯಾಗಿ ಓಡಾಡುತ್ತವೆ. ಇವುಗಳು ತಮ್ಮ ಕಾಲಿನ ಹೆಗ್ಗುರುತುಗಳಿಂದ ಹಾಗೂ ಮಲ ಮೂತ್ರದಿಂದ ತಮ್ಮ ಏರಿಯಾವನ್ನ, ತಮ್ಮ ಬೌಂಡರಿವನ್ನ ನೋಡಿಕೊಳ್ಳುತ್ತವೆ ಹಾಗೂ ಗುರುತಿಸುತ್ತವೆ. ಚಿರತೆಗಳು ಒಂದೇ ಬಾರಿಗೆ 2 ರಿಂದ 8 ಮರಿಗಳಿಗೆ ಜನ್ಮ ನೀಡುತ್ತವೆ. ಮರಿಗಳನ್ನು ನೋಡಿಕೊಳ್ಳಲು ಹೆಣ್ಣು ಚಿರತೆ ಎತ್ತರದ ಪೊದೆಗಳ ಹಿಂದೆ ಮನೆಯನ್ನ ನಿರ್ಮಿಸುತ್ತದೆ. ಕೆಲವೊಮ್ಮೆ ಹೆಣ್ಣು ತನ್ನ ಮರಿಯನ್ನ 16 ರಿಂದ 24 ತಿಂಗಳವರೆಗೆ ನೋಡಿಕೊಳ್ಳುತ್ತದೆ. ಮಾನವನ ಬೇಟೆ ಮತ್ತು ನಗರೀಕರಣಗಳಿಂದಾಗಿ ಚಿರತೆಗಳ ಮನೆ ನಾಶವಾಗುತ್ತಿದೆ. ಇದರಿಂದ ಈ ಜೀವಿಗಳು ಅಳಿವಿನ ಅಂಚಿನಲ್ಲಿವೆ ಎಂದು ಇತ್ತೀಚಿನ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ನಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಇಂಥ ಚಿರತೆಗಳನ್ನು ಕಾಪಾಡುವುದು ನಮ್ಮ ಧರ್ಮ. ಇಲ್ಲವಾದರೆ ಮುಂದಿನ ಪೀಳಿಗೆಗಳಿಗೆ ಚಿರತೆ ಎಂದರೆ ಏನು ಅಂತ ನಾವು ಬರೀ ಚಿತ್ರದಲ್ಲಿ ಮಾತ್ರ ತೋರಿಸಲು ಸಾಧ್ಯ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಈಗಲೇ ಇದನ್ನ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇಂತಹದೇ ಅಚ್ಚರಿಯ ಮಾಹಿತಿಯುಳ್ಳ ವಿಡಿಯೋಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.